ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಮ್ಮ ಮಂಗಳೂರು ಸ್ಪೆಷಲ್ ನಾಟಿ ಕೋಳಿಯ ಸುಕ್ಕ ಮಾಡ್ತಾ ಇದ್ದೇನೆ. ನಾಟಿ ಕೋಳಿ ಸುಕ್ಕ ನೋಡಿ, ನಾವಿದನ್ನು ಬೆಂಕಿಯಲ್ಲಿ ಸುಟ್ಟಿದ್ದೇವೆ, ಆಗಲೇ ಇದಕ್ಕೆ ರುಚಿ ಜಾಸ್ತಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. 27 ಮೆಣಸಿನಕಾಯಿ, 20 ಬ್ಯಾಡಗಿ ಮೆಣಸಿನಕಾಯಿ, 7 ಗಿಡ್ಡೆ ಮೆಣಸಿನಕಾಯಿ, 1 ಹಿಡಿ ಕೊತ್ತಂಬರಿ ಬೀಜ, 1 ಸ್ಪೂನು ಕಾಳುಮೆಣಸು, 1/4 ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಮೆಂತೆ, ಹಾಗೆ ಸ್ವಲ್ಪ ಹುಣಸೆಹಣ್ಣು, 1/4 ಸ್ಪೂನು ಸಾಸಿವೆ. ಇದನ್ನೆಲ್ಲ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಅರ್ಧ ತೆಂಗಿನಕಾಯಿಯನ್ನು ತುರಿದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ನೋಡಿ, ಪರಿಮಳ ಬರುವ ತನಕ ಫ್ರೈ ಮಾಡ್ಕೊಂಡಿದ್ದೇನೆ. ಹಾಗೆ 2 ಈರುಳ್ಳಿ, 10 ಹೆಸರು ಬೆಳ್ಳುಳ್ಳಿ, 4 ಹೆಸರು ಕರಿಬೇವು ಸೊಪ್ಪು, 1/2 ಸ್ಪೂನು ಜೀರಿಗೆ ಫ್ರೈ ಮಾಡ್ಕೊಂಡಿದ್ದೇನೆ ನೋಡಿ. ಈಗ ಇಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ನಾವು ಇದನ್ನು ಪುಡಿ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು 1 ಸ್ಪೂನು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಬನ್ನಿ ಪುಡಿ ಮಾಡ್ಕೊಳ್ಳೋಣ ಸಾಫ್ಟಾಗಿ. ನೋಡಿ ಚೆನ್ನಾಗಿ ಪುಡಿ ಆಗಿದೆ ನೋಡಿ, ಈ ರೀತಿ ಪುಡಿ ಆಗಬೇಕು. ಈಗ ನಾವು ನೀರು ಹಾಕೋದಿಲ್ಲ, ಇದನ್ನೀಗ ಸ್ವಲ್ಪ ಮಸಾಲೆ ನಾನು ತೆಗೆದಿಡ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸಾಫ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಜೀರಿಗೆಯನ್ನು ಹಾಕಿ ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಗ್ರೈಂಡ್ ಆದಮೇಲೆ ಈಗ ನಾವು ಹುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿಯನ್ನು ಇದಕ್ಕೆ ಹಾಕಿ ಒಂದು 2 ಸುತ್ತು ಮಿಕ್ಸಿ ಮಾಡಿದರೆ ಸಾಕು. ಜಾಸ್ತಿ ಮಾಡಬಾರ್ದು, ಯಾಕಂದರೆ ತರಿತರಿಯಾಗಿ ಇರಬೇಕು, ಆಗಲೇ ಸುಕ್ಕಕ್ಕೆ ತುಂಬ ರುಚಿ ನೋಡಿ. ಈ ರೀತಿ ಆದರೆ ಸಾಕು, ಜಾಸ್ತಿ ಇದು ಸಾಫ್ಟ್ ಆಗಬಾರ್ದು, ಈ ರೀತಿ ತರಿತರಿಯಾಗಿಯೇ ಇರಬೇಕು. ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾನಿಲ್ಲಿ 3 ಈರುಳ್ಳಿಯನ್ನು ನೋಡಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ 3 ಹೆಸರು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡುವ. ನಾಟಿ ಕೋಳಿ ಯಾವಾಗಲೂ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ, ಅದು ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಗಟ್ಟಿ ಕೋಳಿ ಇರ್ತದಲ್ಲ ಅದು. ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಈಗ ಸಾಕು. ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಕೋಳಿ ಮಾಂಸವನ್ನು ಇದಕ್ಕೆ ಹಾಕಬೇಕು. ಮತ್ತು ಕರೆಕ್ಟಾಗಿ ನಾವಿದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲ ಇರುತ್ತಲ್ಲ, ಮತ್ತು ನಾವಿದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತೇವಲ್ಲ, ಅದಕ್ಕೆ ರುಚಿ ಮಾತ್ರ ಅದ್ಭುತ. ಇದು ನಮ್ಮ ಮಂಗಳೂರು ಸ್ಪೆಷಲ್. ನಾವು ಚಿಕನ್ ಸುಕ್ಕ, ಚಿಕನ್ ಸಾರು ಏನೇ ಮಾಡಲಿ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ಅದರ ರುಚಿಯೇ ಒಂದು ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರ್ತದೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ, ಈ ರೀತಿ ಸರಿಯಾಗಿ ಮಿಕ್ಸ್ ಆಗಬೇಕು, ಆಗಲೇ ಇದು ಚೆನ್ನಾಗಿ ಅದಕ್ಕೆ ಒಂದು ರುಚಿಯನ್ನು ಕೊಡೋದು. ಮತ್ತು ಇದು ಬೇಯಲಿಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗ್ತದೆ. ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೇನೆ, ಅದನ್ನೇ ಹಾಕ್ತಾ ಇದ್ದೇನೆ. ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕ್ತಾ ಇದ್ದೇನೆ. ಯಾಕಂದರೆ ಬೇರೆ ಕೋಳಿ ಆದರೆ ಸ್ವಲ್ಪ ಅದರಲ್ಲಿ ಎಣ್ಣೆ ಅಂಶ ಬಿಡ್ತದೆ, ಜಾಸ್ತಿ ನೀರಿನ ಅಂಶ ಎಲ್ಲ ಇರ್ತದೆ. ಇದು ಗಟ್ಟಿ ಕೋಳಿ ಆಗಿರೋದ್ರಿಂದ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಬಿಡುವುದಿಲ್ಲ. ಆಗಿರುವಾಗ ಇದನ್ನು ಸರಿಯಾಗಿ ಬೇಯಬೇಕು ಅಂತ ಆದರೆ ನಾವು ಈ ರೀತಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ತಾ ಇದ್ದೇನೆ. ಉಪ್ಪು ಕೂಡ ಹಾಗೆ ಯಾವಾಗಲೂ ಕೋಳಿ ಹಾಕಿದ ತಕ್ಷಣ ಹಾಕಬಾರ್ದು, ಯಾವಾಗಲೂ ಅದರ ಮೇಲಿನ ಸ್ಕಿನ್ ಸ್ವಲ್ಪ ಚೇಂಜ್ ಆಗ್ತದೆ ನೋಡಿ, ಆಮೇಲೆಯೇ ಉಪ್ಪು ಹಾಕಬೇಕು, ಆಗಲೇ ರುಚಿ ಜಾಸ್ತಿ, ಅಂದರೆ ಚೆನ್ನಾಗಿ ಎಳ್ಕೊಳ್ತದೆ ಅದು. ಈಗ ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡುವ. ಬನ್ನಿ ಈಗ ಬೆಂದಿದೆಯಾ ನೋಡೋಣ. ನೋಡಿ, ಇದು ಈಗ 50% ಬೆಂದಿದೆ. ಈಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಮಸಾಲೆ, ಅದನ್ನು ಈಗ ಹಾಕಬೇಕು. ಫಸ್ಟಿಗೆ ಹಾಕಿದರೆ ಅದು ತಳೆ ಹಿಡಿತದೆ, ಈಗ ಹಾಕಿದರೆ ಒಂದು ಪರಿಮಳ ಜಾಸ್ತಿ ಅಂತಲೇ ಹೇಳ್ಬೋದು. ಈಗ ನೋಡಿ, ಮಸಾಲೆಯನ್ನು ನಾನು ಹಾಕ್ಕೊಂಡಿದ್ದೇನೆ. ಹಾಕಿದ ಮೇಲೆ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಗಟ್ಟಿ ಕೋಳಿ ಆಗಿರೋದ್ರಿಂದ ಮತ್ತು ಇದರಲ್ಲಿ ಎಣ್ಣೆ ಅಂಶ ಬಿಡುವುದಿಲ್ಲ. ಹಾಗಿರುವಾಗ ಮಸಾಲೆ ಸ್ವಲ್ಪ ಬೆಂದ ಮೇಲೆ ಹಾಕಿದರೆ ಅದಕ್ಕೆ ರುಚಿ ಕೂಡ ಜಾಸ್ತಿ, ಮತ್ತು ಯಾವುದೇ ಕಾರಣಕ್ಕೂ ತಳ ಹಿಡಿಯಲ್ಲ. ಹಾಕಿದ ಮಸಾಲೆ ಕರೆಕ್ಟಾಗಿದು ಮಿಕ್ಸ್ ಆಗಬೇಕು. ಮತ್ತು ಉಪ್ಪು ಕೂಡ ಹಾಕಿದ್ದೇವೆ, ಈಗ ಖಾರ ಕೂಡ ಹಾಕಿದ್ದೇವೆ ನೋಡಿ. ಸರಿಯಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಟರೆ ಫಸ್ಟ್ ಕ್ಲಾಸ್ ಆದ ಒಂದು ಚಿಕನ್ ಸುಕ್ಕ. ಆದರೆ ಚಿಕನ್ ಸುಕ್ಕಕ್ಕೆ ಮುಂಚೆ ನಾವು ಬಣ್ಣಂಜಲ್ ಅಂತ ತಿಂತೇವೆ, ಅದಂತೂ ಸೂಪರ್ ಆಗಿ ಇರ್ತದೆ. ಇನ್ನು ಇದನ್ನು ಚೆನ್ನಾಗಿ ನಾವು ಬೇಯಿಸಬೇಕು. ಬನ್ನಿ ಬೇಯ್ತಾ ಉಂಟ ನೋಡುವ. ನೋಡಿ ಚೆನ್ನಾಗಿ ಬೆಂದಿದೆ, ಅಷ್ಟು ಒಂದು ಪರಿಮಳ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಗಿದೆ ಮಾತ್ರ. ಖಾರ ಎಲ್ಲ ಕರೆಕ್ಟಾಗಿ ನೋಡಿ ಎಷ್ಟು ಸೇರಿಕೊಂಡು ಬೆಂದಿದೆ. ಈ ರೀತಿ ಬೇಯಬೇಕು. ಒಮ್ಮೆ ಇದನ್ನು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡುವ.
ನೋಡಿ ಮಾಂಸ ತುಂಬ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಬೇಕು ಯಾವಾಗಲೂ. ನಾಟಿ ಕೋಳಿ ಅಲ್ವಾ ಇದು, ಚೆನ್ನಾಗಿ ಬೇಯಬೇಕು, ಆಗಲೇ ರುಚಿ ಜಾಸ್ತಿ ಮತ್ತು ನಮಗೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರೋದು. ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಇದನ್ನು ಹಾಕಿದ ಮೇಲೆ ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು ಯಾವುದೇ ಕಾರಣಕ್ಕೆ ಇನ್ನೂ ನಾವು ಇದಕ್ಕೆ ನೀರನ್ನೆಲ್ಲ ಹಾಕುವ ಹಾಗೆ ಇಲ್ಲ. ಚಿಕನ್ ಸುಕ್ಕ ಅಂದರೆ ಇದು ಮಂಗಳೂರು ಸ್ಪೆಷಲ್. ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಯಾರೆಲ್ಲ ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ತೆಂಗಿನಕಾಯಿ ಹಾಕಿದ ಮೇಲೆ ನಾವು ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಾಗಿ ನೋಡ್ಕೊಳ್ಬೇಕು. ಈ ರೀತಿ ಕೈ ಆಡಿಸ್ತಾನೇ ಇರಬೇಕು, ಆಗಲೇ ಅದಕ್ಕೊಂದು ಒಳ್ಳೆ ಪರಿಮಳವನ್ನು ಕೊಡುವುದು. ತೆಂಗಿನಕಾಯಿ ಹಾಕಿದ ಮೇಲೆ ಚಿಕನ್ ಸುಕ್ಕದೊಂದು ಪರಿಮಳವೇ ಬೇರೆ, ಅದು ಅಷ್ಟು ಚೇಂಜ್ ಆಗ್ತದೆ, ಅಷ್ಟು ಚೆನ್ನಾಗಿರ್ತದೆ. ಮತ್ತು ತೆಂಗಿನಕಾಯಿಯನ್ನು ಕೂಡ ಹಾಗೆ ನಾವು ಬಣ್ಣ ಬದಲಾಗುವ ತನಕ, ಪರಿಮಳ ಬರುವ ತನಕ ಹುರ್ಕೊಂಡಿದ್ದೇವೆ. ಅದೇ ಇದಕ್ಕೆ ಒಳ್ಳೆ ಪರಿಮಳವನ್ನು ಕೊಡೋದು. ಮತ್ತು ನೋಡಿ, ನಾವು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪನ್ನು ಏನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಜೀರಿಗೆಯನ್ನೆಲ್ಲ ಮತ್ತೆ ಹಾಕಿ ಗ್ರೈಂಡ್ ಮಾಡ್ತೇವೆ ನೋಡಿ, ಅದು ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ ಈ ರೀತಿ ಸುಕ್ಕ ಮಾಡುವಾಗ. ಈಗ ನಾವು ಮುಚ್ಚಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಈಗ ಬೆಂದಿರ್ತದೆ, ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ. ನೋಡಿ, ಒಳ್ಳೆ ಘಮಘಮ ಅಂತ ಪರಿಮಳ ಬರ್ತಾ ಉಂಟು. ಮನೆ ಇಡೀ ಚಿಕನ್ ಸುಕ್ಕದ ಪರಿಮಳವೇ ಅಷ್ಟೊಂದು ಚೆನ್ನಾಗಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ನಿಮ್ಗೆ ಇದನ್ನು ನೋಡುವಾಗ ಗೊತ್ತಾಗ್ತದೆ. ಅಷ್ಟು ಒಂದು ರುಚಿಕರವಾದ ಚಿಕನ್ ಸುಕ್ಕ ರೆಡಿ ಆಗಿದೆ. ನಮ್ಮ ಕುಡ್ಲದ ಚಿಕನ್ ಸುಕ್ಕ ರೆಡಿ ಆತಂಡು. ಕೋರಿದ ಸುಕ್ಕ ಅವಲ ಊರ್ದ ಕೋರಿದ ಸುಕ್ಕ ಮಂದಿನಿ ಯಾನಿನಿ ಭಾರಿ ಶೋಕ ಆತಂಡು. ಉಪ್ಪು ಖಾರ ರುಚಿ ಪೂರ ಭಾರಿ ಸೂಪರ್ ಆತಂಡು. ನಿಕ್ಲೆಲ್ಲ ಖಂಡಿತ ಇಷ್ಟ ಆಪುಂಡು. ಇದು ನಮ್ಮ ಮಂಗಳೂರು ಸ್ಪೆಷಲ್ ಚಿಕನ್ ಸುಕ್ಕ, ನಾಟಿ ಕೋಳಿ ಸುಕ್ಕ ಮಾಡಿದ್ದೇನೆ. ಖಂಡಿತ ನಿಮಗೂ ಇದು ಇಷ್ಟ ಆಗೇ ಆಗ್ತದೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಚಿಕನ್ ಸುಕ್ಕ ಮಾಡಿದಾಗ ಒಂದು ನೀರು ದೋಸೆ ಮಾಡಿ, ಮತ್ತು ಕಪ್ಪ ರೊಟ್ಟಿ ಅಂತ ನಾವು ಹೇಳ್ತೇವೆ, ಅದಕ್ಕೆ ಒಳ್ಳೆ ಕಾಂಬಿನೇಷನ್. ರುಚಿಯಾದ ನಾಟಿ ಕೋಳಿ ಸುಕ್ಕ ರೆಡಿ ಆಗಿದೆ. ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್, ಇಲ್ಲಿವರೆಗೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.